ಎಸಿ ವಸತಿ ಶಾಲೆಯಲ್ಲಿ ಘೋಷವಾಕ್ಯ ಬದಲಾವಣೆ ಮೂಲಕ ಈಗ ವಿವಾದದ ಬೆಂಕಿ ಹೊತ್ತಿದೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಮುಗಿಬಿದ್ದಿದೆ. ಸರ್ಕಾರದ ವಿರುದ್ಧ ಕೋಟ ಶ್ರೀನಿವಾಸ ಪೂಜಾರಿ ವಾಗ್ದಾಳಿ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಮಾನಸಿಕತೆ ವಿಕೃತವಾಗಿದೆ. ಕಾಂಗ್ರೆಸ್ ಸರ್ಕಾರದ ಮಾನಸಿಕತೆಯನ್ನ ಬದಲಾಯಿಸ್ತೀವಿ, ಸದನದಲ್ಲೂ ಈ ಬಗ್ಗೆ ಪ್ರಸ್ತಾಪ ಮಾಡ್ತೀವಿ ಅಂತ ಸರ್ಕಾರದ ವಿರುದ್ಧ ಕೋಟ ಶ್ರೀನಿವಾಸ ಪೂಜಾರಿ ಗುಡುಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗಿದೆಯೋ ಗೊತ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ವಸತಿ ಶಾಲೆಯಲ್ಲಿ ಘೋಷವಾಕ್ಯ ಬದಲಾವಣೆಯಾಗಿದ್ದಕ್ಕೆ ಬಿಜೆಪಿ ಕೆಂಡ ಕಾರ್ತಾರೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ. ಕುವೆಂಪುರವರ ರಚನೆಯ, ನನಗೆ ನೆನಪಿರುವಂತೆ ಕುವೆಂಪುರವರ ರಚನೆಯ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಹೇಳುವಂಥ ಬರಹವನ್ನು ವಸತಿ ಶಾಲೆಯಿಂದ ಬದಲಿಸಿ ಜ್ಞಾನ ದೇಗುಲವಿದು ಪ್ರಶ್ನಿಸು ಅಂತೇಳಿ ಹೊಸ ಶಿರೋನಾಮೆಯನ್ನು ಕೊಡಲಿಕ್ಕೆ ಸರ್ಕಾರ ಸಜ್ಜಾಗಿ ಆದೇಶ ಕೊಟ್ಟಿದೆ. ಬಹುತೇಕ ಎಲ್ಲ ಶಿಕ್ಷಕರು ಕೂಡ ಏನಂತಲೇ ಅರ್ಥ ಆಗ್ತಾ ಇಲ್ಲ. ಕುವೆಂಪುರವರ ರಚನೆಯನ್ನು ಬದಲಿಸಿ ಪ್ರಶ್ನಿಸಿ ಅಂತೇಳಿ ಹಾಕಿದ್ದಾರೆ. ಬಹುತೇಕ ಅವರಿಗೆ ಕೈಮುಗಿದು ಅನ್ನುವಂಥ ಒಂದು ಇದೆಯಲ್ಲ ಶಬ್ದ, ಕೈಮುಗಿದು ಅನ್ನುವಂಥ ಶಬ್ದ, ಅದೆಲ್ಲೋ ಹಿಂದೂಗಳು ಕೈ ಮುಗಿತಾರೆ ಅನ್ನುವ ಕಾರಣಕ್ಕೆ ಹೀಗಾಗಿರ್ಬೋದು ಏನೋ ಅನ್ನುವಂಥ ಆತಂಕವನ್ನು ಅಲ್ಲಲ್ಲಿ ವ್ಯಕ್ತಪಡಿಸ್ತಿರೋದನ್ನು ನಾನು ಕಂಡೆ. ದುರಾದೃಷ್ಟಕ್ಕೆ ಸರ್ಕಾರ ಎಷ್ಟೊಂದು ಮಾನಸಿಕವಾಗಿ ವಿರೋಧಾಭಾಸಗಳನ್ನು ಹೊಂದಿದೆ ಅಂತ ಹೇಳಿದರೆ, ಕುವೆಂಪು ರಚನೆ ಆದರೂ ಬದಲಾಯಿಸ್ತೇವೆ, ಒಟ್ಟಾರೆ ಕೈ ಮುಗಿದು ಅನ್ನುವಂಥ ಶಬ್ದ ತೆಗಿಬೇಕು ಅನ್ನುವಂಥ ಒಂದು ರೀತಿ ವಿಕೃತಕಾರಿ ಮನಸ್ಸನ್ನು ಅತ್ಯಂತ ಪ್ರಬಲವಾಗಿ ಖಂಡಿಸ್ತೇವೆ ಮತ್ತು ಈ ಉಲ್ಲೇಖವನ್ನು ಇವತ್ತಿನ ಸದನದಲ್ಲಿ ನಾವು ಕೈಗೆತ್ತಿಕೊಳ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.